ನಮಸ್ಕಾರ. ಸುದ್ದಿ ಸಮಯ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಇದು ನಿಮ್ಮ ಚಾನೆಲ್. ನಾನು ರವಿಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಪೂಜ್ಯ ಬಸವಲಿಂಗ ಪಟ್ಟದೇವರಿಗೆ ಅಭಿನಂದನೆ. ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಹುಟ್ಟಿದ್ದು ಬಸವ ಕಲ್ಯಾಣದಲ್ಲಿ. ಶ್ರೀ ಎಂಬಿ ಪಾಟೀಲ್. 100 ಹಾಸಿಗೆಗಳ ಆಸ್ಪತ್ರೆಯಲ್ಲಿ ನೂತನ ಡಿಜಿಟಲ್ ಎಕ್ಸ್ರೇ ಯಂತ್ರ ಉದ್ಘಾಟನೆ. 30 ಲಕ್ಷ ವೆಚ್ಚದ ಈ ಯಂತ್ರ ಸ್ಪಷ್ಟ ಮತ್ತು ತಕ್ಷಣವೇ ಶರೀರದ ಮಾಹಿತಿ ನೀಡುತ್ತದೆ. ರಹೀಂ ಖಾನ್. ಹುಬ್ಬಿ ಮಳೆಯ ಅಬ್ಬರಕ್ಕೆ ಕಾರಂಜ ಜಲಾಶಯಕ್ಕೆ 1050 ಕ್ಯೂಸೆಕ್ಸ್ ಒಳಹರಿವು. ಬೀದರ್ ನಗರದ ವಿವಿಧ ರಸ್ತೆಗಳು ಜಲಾವೃತ. ಮಳೆಯ ಅಬ್ಬರಕ್ಕೆ ತತ್ತರಿಸಿದ ಧರಿನಾಡಿನ ಜನತೆ. ವಾರ್ಡ್ ಸಂಖ್ಯೆ 26ರ ಕಾಂಗ್ರೆಸ್ ಅಭ್ಯರ್ಥಿ ಶೌಕತ್ ಅಲಿ ಧರ್ಮಪತ್ನಿಗೆ ಮತ ನೀಡಿ ಗೆಲ್ಲಿಸಿ. ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸಲಿ. ಎಂಡಿ ಲಕ್ಷ್ಮೀನಾರಾಯಣ. ವಾರ್ಡ್ ಸಂಖ್ಯೆ 32ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜ್ಯೋತಿ ಶಿವರಾಜ್ ಅವರಿಂದ ಭರ್ಜರಿ ಪ್ರಚಾರ. ಜ್ಯೋತಿ ಅವರನ್ನು ಗೆಲ್ಲಿಸಲು ಜನತೆಗೆ ಕಾರ್ಯಕರ್ತರಿಂದ ಮನವಿ. ನಗರದ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಹಡಪದ ಸಮಾಜದವರಿಗೆ ಆಹಾರ ಕಿಟ್ ವಿತರಣೆ. ಇನ್ನೂ 200 ಕಿಟ್ಗಳ ವ್ಯವಸ್ಥೆ ಮಾಡಿದರೆ ಸಹಾಯವಾಗುತ್ತದೆ. ಸಂಗಮೇಶ್ ಹಡಪದ್. ಭಾಲ್ಕಿ ಬಸ್ ನಿಲ್ದಾಣದಲ್ಲಿ ಸಂಕೀರ್ಣಗಳಿದ್ದರೂ ತೆರೆಯುವ ಭಾಗ್ಯ ಒದಗಿಸದ ಅಧಿಕಾರಿಗಳು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಂಗಡಿಗಳನ್ನು ತೆರೆಯುವಂತೆ ಸಾರ್ವಜನಿಕರಿಂದ ಆಗ್ರಹ. ಭಾಲ್ಕಿ ಶಿವಾಜಿ ವೃತ್ತದ ಹತ್ತಿರ ಇರುವ ಸಾರಾಯಿ ಅಂಗಡಿ ತೆರವಿಗೆ ದಲಿತ ಸಂಘಟನೆ ಸಮಿತಿ ವತಿಯಿಂದ ಆಗ್ರಹ. ಶಾಲೆ ಮತ್ತು ಸಾರ್ವಜನಿಕರಿಗೆ ಮರ್ಯಾದೆಯಿಂದ ಬದುಕಲು ಅವಕಾಶ ನೀಡುವಂತೆ ಸಲಹೆ. ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಪಿಎಫ್ಟಿ ಪರೀಕ್ಷೆ ಲಭ್ಯ. ಪ್ರಥಮ ಪರೀಕ್ಷೆ ಮಾಡಿಸಿಕೊಂಡ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್. ವಾರ್ತೆ ವಿವರ. ಬಸವ ರಾಷ್ಟ್ರೀಯ ಪುರಸ್ಕಾರ ಪಡೆದ ಭಾಲ್ಕಿ ಹಿರೇಮಠ್ ಸಂಸ್ಥಾನದ ಪೀಠಾಧ್ಯಕ್ಷರು ಹಾಗೂ ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಮಘಚ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಬೀದರ್ನ ಪೂಜ್ಯ ಚೆನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕಲ್ಯಾಣ ನಾಡಿನ ಬಸವಪರ ಸಂಘಟನೆಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಮಾಜಿ ಗೃಹ ಸಚಿವರು ಹಾಗೂ ವಿಜಯಪುರ ಬಿಎಲ್ಡಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಂಬಿ ಪಾಟೀಲ್ ಅವರು ನೆರವೇರಿಸಿದರು. ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ಎಂಬಿ ಪಾಟೀಲ್ ಅವರು, ಜಗತ್ತಿನ ಮೊಟ್ಟಮೊದಲ ಸಂಸತ್ತು ಹುಟ್ಟಿದ್ದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ. ಇದು ಎಲ್ಲರೂ ಹೆಮ್ಮೆ ಪಡುವ ವಿಷಯವಾಗಿದೆ. ಅಲ್ಲಿ ಎಲ್ಲ ಬಸವಾದಿ ಶರಣರು ಜಾತಿ ಮತ ಮೀಲು ಕೀಳು ಗಂಡು ಹೆಣ್ಣು ಎನ್ನುವ ಭೇದ ತೊಲಗಿಸಿ ವಿಶ್ವಕ್ಕೆ ಮಾದರಿ ಸಂದೇಶ ನೀಡಿದ್ದರು. ಬಸವ ಧರ್ಮ ಇಡೀ ವಿಶ್ವದಲ್ಲಿ ಹೆಮ್ಮೆ ಪಡುವ ಧರ್ಮವಾಗಿದೆ. ವಚನ ಚಳುವಳಿಯ ಮೂಲಕ ಈ ಸಮಾಜವನ್ನು ತಿದ್ದಬೇಕು ಎನ್ನುವ ಕಳಕಳಿ ಶರಣರಲ್ಲಿತ್ತು. ಹೀಗಾಗಿಯೇ ಶರಣ ಧರ್ಮವಾದ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವಾಗಬೇಕೆಂದು ಸ್ವಯಂ ಪ್ರೇರಣೆಯಿಂದ ಜನರು ಜಾಗೃತರಾಗಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಎಂದು ತಿಳಿಸಿದರು. ಮೊದಲು ಪೂಜ್ಯ ಪೇಜಾವರ ಶ್ರೀಗಳ ಸಮ್ಮುಖದಲ್ಲಿ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮವಾಗಬೇಕು ಎನ್ನುವ ನಿರ್ಧಾರ ಕೈಗೊಳ್ಳಲಾಗಿತ್ತು. ಬೀದರ್, ಬೆಳಗಾವಿ ಹೀಗೆ ಅನೇಕ ಕಡೆ ಹೋರಾಟಗಳು ನಡೆಯುತ್ತಿದ್ದವು. ಆಗಲೂ ನಾನು ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ. ನಂತರ ಪೂಜ್ಯ ಪೇಜಾವರ ಶ್ರೀಗಳ ಜೊತೆ ಚರ್ಚಿಸೋಣ ಎನ್ನುವಷ್ಟರಲ್ಲಿ ಶ್ರೀಗಳು ಲಿಂಗೈಕ್ಯರಾಗಿದ್ದರು. ಹೀಗಾಗಿ ಹೋರಾಟ ಮುಂದುವರಿಯಲಿದೆ ಎಂದು ಪಾಟೀಲ್ ಅವರು ತಿಳಿಸಿದರು. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ತಮ್ಮ ಅಭಿನಂದನಾ ನುಡಿಗಳನ್ನು ತಿಳಿಸುತ್ತಾ, ಕರ್ನಾಟಕ ಸರ್ಕಾರ ಪೂಜ್ಯ ಬಸವಲಿಂಗ ಪಟ್ಟದೇವರಿಗೆ ರಾಷ್ಟ್ರೀಯ ಬಸವ ಪುರಸ್ಕಾರ ನೀಡಿದೆ. ಇದರಿಂದ ಪೂಜ್ಯರಿಗೆ ಯಾವುದೇ ಸಂತೋಷ ಆಗದೇ ಇರಬಹುದು. ಏಕೆಂದರೆ ಕವಿವಾಣಿಯಂತೆ ಹಾಡುವ ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ ಎನ್ನುವಂತೆ ಕಲ್ಯಾಣ ನಾಡಿನಲ್ಲಿ ಸಾಕಷ್ಟು ಬಸವ ತತ್ವದ ಪ್ರಚಾರ ಕೈಗೊಂಡ ಶ್ರೀಗಳಿಗೆ ಪುರಸ್ಕಾರ ನೀಡಿದ್ದು ಸಂತೋಷ ತಂದಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರು, ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳು, ಪೂಜ್ಯ ಸಿದ್ದರಾಮ ಬೆಲ್ದಾಳ ಶರಣರು, ಶ್ರೀ ರಾಜಶೇಖರ್ ಪಾಟೀಲ್, ಶ್ರೀ ರಘುನಾಥರಾವ್ ಮಲ್ಕಾಪುರೆ, ಶ್ರೀ ರಹೀಂ ಖಾನ್, ಶ್ರೀಕಾಂತ್ ಸ್ವಾಮಿ, ಸೋಮಶೇಖರ್ ಪಾಟೀಲ್ ಗಾದ್ಗಿ, ಬಾಬು ವಾಲಿ, ಬಸವರಾಜ್ ಧನ್ನೂರ್, ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ, ಬಿಜಿ ಶೆಟ್ಕಾರ್, ಅಶೋಕ್ ಕುಮಾರ್ ಕರಂಜಿ, ಅಶೋಕ್ ಮಾನುರಿ, ಬಸವರಾಜ್ ಪಾಟೀಲ್ ಹಾರೂರ್ಗೇರಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಬೀದರ ಸ್ವಾಭಾವಿಕವಾಗಿ ಇದು ಅನುಭವ ಮಂಟಪದ ಪರಿಕಲ್ಪನೆ. ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಹುಟ್ಟಿದ್ದು ಇವತ್ತು ಬಸವ ಕಲ್ಯಾಣ ಬೀದರ್ದಲ್ಲಿ ಇವತ್ತೊಂದು ನಮ್ಮೆಲ್ಲರಿಗೂ ಹೆಮ್ಮೆ ಪಡುವಂಥದ್ದು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್. ಆ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ನಲ್ಲಿ ಅಣ್ಣ ಬಸವಣ್ಣವರು, ಎಲ್ಲ ಬಸವಾದಿ ಶರಣರು, ಅಲ್ಲಂ ಪ್ರಭುಗಳು ಜಾತಿ ಮತ ಮೇಲು ಕೀಳು ಗಂಡು ಹೆಣ್ಣು ಇವೆಲ್ಲವನ್ನು ತೆಗೆದುಹಾಕಿ ಇಡೀ ವಿಶ್ವಕ್ಕೆ ಒಂದು ಶ್ರೇಷ್ಠವಾದಂಥ ಸಂದೇಶವನ್ನು ಕೊಟ್ಟಂಥವ್ರು. ಇಡೀ ವಿಶ್ವಕ್ಕೆ ಇವತ್ತೊಂದು ದಿವಸ
ಬಸವ ಧರ್ಮ ಕೇವಲ ಉತ್ತರ ಕರ್ನಾಟಕಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಅಥವಾ ನೆರೆಯ ಮಹಾರಾಷ್ಟ್ರ ಆಗಲಿ ತೆಲಂಗಾಣಕ್ಕಾಗಿರುವಂಥದ್ದಲ್ಲ. ಬಸವ ಧರ್ಮ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ಧರ್ಮ. ನಾವೆಲ್ಲರೂ ಕೂಡ ಅಭಿಮಾನ, ಹೆಮ್ಮೆ ಪಡುವಂಥ ಧರ್ಮ. ಬಹುಶಃ ಯಾವ ಧರ್ಮದಲ್ಲೂ ಕೂಡ ಎಲ್ಲ ಧರ್ಮಗಳನ್ನೂ ನಾವು ಗೌರವಿಸಬೇಕು. ಆದರೆ ನಮ್ಮ ಬಸವ ಧರ್ಮ ಅತ್ಯಂತ ಸರಳದಲ್ಲಿ, ಅದು ಕನ್ನಡದ ಧರ್ಮ, ಆಡು ಭಾಷೆ ಕನ್ನಡದಲ್ಲಿ ವಚನಗಳ ಮೂಲಕ ಇವತ್ತು ಸಹ ಚಳವಳಿ, ತನ್ನ ಮೂಲಕ ಇವತ್ತು ಸಹ ಈ ಸಮಾಜವನ್ನು ತಿದ್ದಬೇಕು, ತನ್ನ ಮೂಲಕ ಇವತ್ತು ಸಹ ಒಂದು ಜಾತಿ ರಹಿತ ಧರ್ಮವನ್ನು, ಜಾತ್ಯತೀತ ಅಲ್ಲ ಜಾತಿ ರಹಿತ ಅಂದ್ರೆ ಅದು ಜಾತಿಯನ್ನು ಇರಬಾರ್ದು. ಒಂದು ಸಂದರ್ಭ ನಾನು ಹೇಳ್ತಾ ಇದ್ದೆ ಸೋಮಶೇಖರ್ ಅವ್ರಿಗೆ, ಯಾಕಂದ್ರೆ ಇವತ್ತು ಸಹ ಲಿಂಗಾಯತ ಚಳವಳಿ ಹೋರಾಟ ಪ್ರಾರಂಭ ಆಗಿದ್ದು ಸ್ವಾತಂತ್ರ್ಯದಿಂದ, ಬೀದರ್ನಿಂದ. ಯಾರು ಕೂಡ ರಾಜಕಾರಣಿಗಳಂತ ಇರಲಿಲ್ಲ, ಯಾರು ಸ್ವಾಮಿಗಳು ಅಂತವ್ರು ಇರಲಿಲ್ಲ, ಜನರಿಂದ. ಯಾಕಂದ್ರೆ ಜಾಗೃತಿ ಇದೆ. ಭಾಳ ಜನ ಹೇಳ್ತಿರ್ತಾರ ಅಂದು 12ನೇ ಶತಮಾನದಲ್ಲಿ ಕಾಲ ಪಕ್ವವಾಗಿರಲಿಲ್ಲ ಅಂತೇಳಿ. ಇವತ್ತು 21ನೇ ಶತಮಾನದಾಗ ಇವನು ಭಾಳ ಫರಕ್ ಆಗಿಲ್ಲ ಸಹ. ಇವತ್ತು ಕಾಲ ಪಕ್ವವಾಗಿಲ್ಲ, ಹಂಗೆ ಇದೆ ಪರಿಸ್ಥಿತಿ. ಬೀದರ್ ಹೊರತುಪಡಿಸಿ ಸಭೆ ಬಂದ ಹೇಳ್ತೇನೆ ನಾನು. ಇವತ್ತು ಜಾತಿ ರಹಿತ ಧರ್ಮ, ಕಾಸ್ಟ್ಲೆಸ್ ರಿಲಿಜನ್. ನಾನು ಒಂದ್ಸಲ ಹೇಳ್ತಾ ಇದ್ದೆ, ನಾನು ಎಂದೂ ಕೂಡ ಈ ಧರ್ಮ ಜಾತಿ ಇದ್ರಾಗ ನಾವು ಎಂದೂ ಕೂಡ ಹೋಗಿಲ್ಲ. ನನ್ನ ತಂದೆಯವರು ಹೋಗಿಲ್ಲ, ನಾನು ಹೋಗಿಲ್ಲ, ಸೋಮಶೇಖರ್ ಅವರು. ಆದರೆ ಇವತ್ತು ಸುಮಾರು ಮಾತನ್ನು ಹೇಳಬೇಕಾಗ್ತದೆ. ಯಾವಾಗ ಬೀದರ್ ಆಯಿತು, ಬೆಲ್ಗಾಮ್ ಆಯಿತು, ಬೆಲ್ಗಾಮ್ನಾಗೂ ಕೂಡ ನಾನು ಇರಲಿಲ್ಲ. ಬೆಲ್ಗಾಮ್ ಆದಾಗ ನಾನು ಸೌತ್ ಆಫ್ರಿಕಾದಾಗಿದ್ದೆ. ಬೀದರ್ ಇದು ಆದಮೇಲೆ, ಬೆಳಗಾಂ ಆದಮೇಲೆ, ತದನಂತರ ಒಂದು ಸಂದರ್ಭ ಬಂತು. ಈ ಬಸವಲಿಂಗ ಪಟ್ಟದ ದೇವರವರಿಗೆ ಇವತ್ತು ಕರ್ನಾಟಕ ಸರ್ಕಾರ ಬಸವ ಪುರಸ್ಕಾರ ಕೊಟ್ಟಿದೆ. ಈ ಪುರಸ್ಕಾರದಿಂದ ಸ್ವಾಮೀಜಿಯವರಿಗೆ ಯಾವುದೇ ಸಂತೋಷ ಆಗದೇ ಇರಬಹುದು. ಕಾರಣ, ಕವಿ ಒಂದು ಮಾತನ್ನು ಹೇಳ್ತಾನೆ, ಎದೆ ತುಂಬಿ ಹಾಡಿದೇನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಇಂದು ನಾ ಹಾಡಿದರೆ ಅಂದಿನಂತೆಯೇ ಕುಳಿತು ಕೇಳುವಿರಿ, ಸಾಕೆನಗೆ ಅದುವೇ ಬಹುಮಾನ, ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಹಾಡುವ ಹಕ್ಕಿಗೆ ಬಿರುದು ಸನ್ಮಾನ ಬೇಕಿಲ್ಲ. ಪೂಜ್ಯರು ತಮ್ಮ ಇಡೀ ಬದುಕನ್ನು ಬಸವಣ್ಣನವರ ತತ್ವ ವಿವೇಚನೆ ಪ್ರಸಾರಕ್ಕಾಗಿ ಸಮರ್ಪಿಸಿಕೊಂಡಿದ್ದಾರೆ. ಅಂತಹ ಪರಮಪೂಜ್ಯ ಶ್ರೀಗಳವರಿಗೆ ಇಂದು ಸರ್ಕಾರ ಈ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿ ಅವರಿಗೆ ಪುರಸ್ಕಾರ ನೀಡಿರ್ತಕ್ಕಂಥದ್ದು ನಿಜವಾಗಲೂ ಒಂದು ಒಳ್ಳೆಯ ಬೆಳವಣಿಗೆ. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದಾಗ ಈ ಬಸವ ಪುರಸ್ಕಾರ ಪ್ರಾರಂಭ ಆಯಿತು. ಕಾಕತಾಳೀಯ ಅನ್ನುವಂತೆ ನನ್ನ ಪುಣ್ಯ, ನನ್ನ ಪೂರ್ವಜನ್ಮದ ಭಾಗ್ಯ, ಪುಣ್ಯವೋ ಏನೋ ಎಂಬಂತೆ ಈ ವರ್ಷದ ಈ ಬಸವ ಪುರಸ್ಕಾರದ ಆಯ್ಕೆ ಸಮಿತಿಗೆ ಸರ್ಕಾರ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿತ್ತು. ಪರಮಪೂಜ್ಯ ಬಸವಲಿಂಗ ಪಟ್ಟದ ದೇವರ ಹೆಸರನ್ನು ಸಮಿತಿಯಲ್ಲಿ ಹಿಡಿದಾಗ ಎಲ್ಲರೂ ಒಕ್ಕೊರಲಿನಿಂದ ಇದಕ್ಕಿಂತಲೂ ಭಾಗ್ಯ ಉಂಟೆ ಅನ್ನುವಂತಹ ಒಂದು ಸರ್ವಾನುಮತದ ಆಯ್ಕೆಯನ್ನು ಮಾಡಿದಂಥದ್ದು ನಮ್ಮ ಭಾಗ್ಯ. ಇಂತಹ ಮಹಾತ್ಮರುಗಳಿಗೆ ಈ ಪ್ರಶಸ್ತಿಯನ್ನು ಸರ್ಕಾರ ದಯಪಾಲಿಸಿದ್ದಕ್ಕಾಗಿ ಸರ್ಕಾರವನ್ನು ನಾನು ಅಭಿನಂದಿಸ್ತಾ ಬೀದರ್ನ ಹಳೆಯ ನಗರದಲ್ಲಿರುವ 100 ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನೂತನವಾಗಿ ಆರಂಭಿಸಲಾದ ಡಿಜಿಟಲ್ ಎಕ್ಸ್ರೇ ಯಂತ್ರವನ್ನು ಬೀದರ್ ಉತ್ತರ ಕ್ಷೇತ್ರದ ಶಾಸಕರಾದ ಶ್ರೀ ರಹೀಂ ಖಾನ್ ಅವರು ಲೋಕಾರ್ಪಣೆಗೊಳಿಸಿದರು. ಸುಮಾರು 30 ಲಕ್ಷ ವೆಚ್ಚದಲ್ಲಿ ಖರೀದಿಸಲಾದ ಈ ಡಿಜಿಟಲ್ ಎಕ್ಸ್ರೇ ಯಂತ್ರವು ತಕ್ಷಣವೇ ವ್ಯಕ್ತಿಯ ಶರೀರದ ಸಮಸ್ಯೆಗಳನ್ನು ತಿಳಿಸಿಕೊಡುತ್ತದೆ. ಈ ಹಿಂದೆ ಎಕ್ಸ್ರೇ ಸಲುವಾಗಿ ರೋಗಿಗಳು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತಿತ್ತು. ಆದರೆ ಈ ಅತ್ಯಾಧುನಿಕ ಮತ್ತು ಅಡ್ವಾನ್ಸ್ ಯಂತ್ರವು ಬೀದರ್ ಜನತೆಗೆ ಸಾಕಷ್ಟು ಸಹಕಾರ ನೀಡಲಿದೆ ಎಂದು ಶ್ರೀ ರಹೀಂ ಖಾನ್ ಅವರು ತಿಳಿಸಿದರು. ವೈದ್ಯಕೀಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಸೋಹೈಲ್ ಅವರು ಮಾತನಾಡುತ್ತಾ, 1 ವರ್ಷದ ಕೆಳಗೆ ಸಾಮಾನ್ಯ ಎಕ್ಸ್ರೇ ಯಂತ್ರ ಇತ್ತು. ಇದೀಗ ಡಿಜಿಟಲ್ ಎಕ್ಸ್ರೇ ಯಂತ್ರ ಅಳವಡಿಸಲಾಗಿದೆ. ಈ ಯಂತ್ರಕ್ಕೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಲಾಗಿದೆ. ಸ್ಪಷ್ಟತೆ ಮತ್ತು ಉತ್ತಮ ಗುಣಮಟ್ಟದ ಯಂತ್ರ ಇದಾಗಿದ್ದರಿಂದ ಬೀದರ್ ನಗರದ ಜನತೆಗೆ ಇದು ಸಾಕಷ್ಟು ಸಹಕಾರಿಯಾಗಲಿದೆ. ಈ ಯಂತ್ರಕ್ಕೆ ಯಾವುದೇ ತಡೆ ಇರುವುದಿಲ್ಲ.
ಇಷ್ಟೇ ಜನರ ಎಕ್ಸ್ರೇ ತೆಗೆಯಬೇಕು ಎನ್ನುವ ನಿಯಂತ್ರಣ ಇರುವುದಿಲ್ಲ. ಹಲವಾರು ಜನರ ಕ್ಷಕಿರಣ ತೆಗೆದು ವ್ಯಕ್ತಿಯ ಶರೀರದ ಸಮಸ್ಯೆಗಳನ್ನು ವೇಗವಾಗಿ ತಿಳಿಸಲು ಇದು ಸಹಾಯಕಾರಿಯಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ 100 ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. सभी को आदाब, नमस्कार। आज ओल्ड सिटी हॉस्पिटल में नया एक्सरे मशीन जो डिजिटल में उद्घाटन करने आया हूँ, क्योंकि ओल्ड सिटी में नया हॉस्पिटल है, इसके अंदर जितना हो सके ज़्यादा फैसिलिटीज़ के लिए मेरा प्रेशर है और उसके लिए हमेशा बजट दे रहा हूँ। और अभी रिसेंटली 1 करोड़ रुपए दिया हूँ। 1 करोड़ में ऑक्सीजन बेड है 50-60 लाख के, और ये कम से कम 30 लाख का एक्सरे मशीन है जो लेटेस्ट है मशीन। पहले एक्सरे मशीन जो आता था उसका प्रिंट निकाल के फिर उसको धुलाने के बाद 1 दिन 2 दिन वेट करने के बाद उसका डिटेल पता चलता था। ये एक्सरे मशीन में ऑन द स्पॉट बटन चालू करते कि पूरा कंप्यूटर में पूरा बता देता है। ऑन द स्पॉट इसका रिजल्ट है। ऑन द स्पॉट इसकी वजह से हम पूरा बॉडी में पूरे पार्ट्स में क्या क्या है देख लेके ऑन द स्पॉट काम शुरू कर सकते हैं। ये बहुत ही अच्छा फैसिलिटीज़ का है। तो पेशेंट को 1 दिन 2 दिन वेट करके फिर उसमें सही क्लियरिटी नहीं रखते। ये इतनी क्लियरिटी है इस एक्सरे मशीन में, सब कुछ इसमें इमीडिएट बता देता है। तो इस तरह से ओल्ड सिटी हॉस्पिटल में जो भी डेवलपमेंट है, जो भी लगेंगे, मेरा भरपूर सपोर्ट है। भरपूर फंड ला के मैं इसको डेवलप करूँगा। पिछले बार भी 2-3 करोड़ रुपए दिया था इस हॉस्पिटल के अंदर। पहले तो हॉस्पिटल बनाने के लिए 25 करोड़ रुपए लेकर आया सिद्धरामैया गवर्नमेंट में, हॉस्पिटल बनाए, फिर उसके साथ उसके अंदर के मटेरियल अब तक मैं 5 करोड़ रुपए दे चुका हूँ। और आने वाले इसमें जो फैसिलिटीज़ डॉक्टर्स जो भी बोलेंगे, DHO जो भी बोलेंगे, मैं इसको डेवलप करूँगा, क्योंकि वन ऑफ द बेस्ट हॉस्पिटल बनाने की मेरी ड्रीम है ये ओल्ड सिटी के अंदर। और इसके लिए मैं मुद्दा उठाया हूँ और इसको ऑलरेडी स्टार्ट किया हूँ, करके रहूँगा। देने के लिए अपने पास 1 साल पहले जो आया था नॉर्मल एक्सरे मशीन्स, उसके बाद उससे वो चेंजेस होते होते अब डिजिटल एक्सरे भी आ गया है। इसका जैसा सर ने बताया कि यहाँ पे ऑलरेडी लैपटॉप कनेक्ट रहता है, डिजिटल तब का तभी हम इसके रिज़ल्ट निकाल सकते हैं। सेकेंड पॉइंट, जिस तरह से आपने और एक क्वेश्चन किया था कितने कर सकते हैं, ऐसा कुछ हमारे पास लिमिटेड नहीं है कि 5-10, ऑलमोस्ट हमारे पास 20 से 25 एक्सरे डेली जितने आ रहे हैं उतने पूरों को एक्सरे कर रहे हैं। और जितने ज़्यादा कर सकते हैं हम कर सकते हैं। इसका कोई कैपेसिटी का ऐसा कोई लिमिटेड कैपेसिटी बोल के नहीं है, समझे। और क्लैरिटी तो ऑब्वियसली डिजिटल लाइफ है, तो डे बाय डे जितना अच्छे क्वालिटी के मशीन्स हम यूज़ करेंगे उतना ज़्यादा हमको डायग्नोस करने में इजी होगा और ट्रीटमेंट देने में भी हमको आसानी होगी। आपका नाम? मेरा नाम डॉक्टर सोहेल, एडमिनिस्ट्रेटिव मेडिकल ऑफिसर, 100 बेडेड MCH हॉस्पिटल। ಹುಬ್ಬಿ ಮಳೆಯ ಅಬ್ಬರಕ್ಕೆ ಧರಿನಾಡಿನ ಜನತೆ ಸಂಪೂರ್ಣ ತತ್ತರಿಸಿ ಹೋಗಿದ್ದಾರೆ. ಭಾನುವಾರ ಅಹೋರಾತ್ರಿ ಸುರಿದ ಭೀಕರ ಮಳೆಯಿಂದಾಗಿ ಜಿಲ್ಲೆಯ ಬಹುತೇಕ ಬೆಳೆಗಳು ಹಾನಿಯಾಗಿವೆ. ಬೀದರ್ ನಗರದ ಹಲವಾರು ರಸ್ತೆಗಳು ಜಲಾವೃತಗೊಂಡಿವೆ. ಹಲವಾರು ಕಡೆ ಕೆಲಕಾಲ ರಸ್ತೆ ಸಂಚಾರ ಸ್ಥಗಿತಗೊಂಡ ಉದಾಹರಣೆಗಳು ನಡೆದಿವೆ. ಮುಂಗಾರಿನ ಹೆಸರು, ಉದ್ದು, ಸೋಯಾ, ಅವರೆ ಬೆಳೆಗಳು ಹಾನಿಗೀಡಾಗಿವೆ. ಭಾಲ್ಕಿಯಲ್ಲಿ 70.4 ಮಿಲಿಮೀಟರ್, ಖಟಕ್ಚಿಂಚೋಳಿಯಲ್ಲಿ 93 ಮಿಲಿಮೀಟರ್ ಸೇರಿದಂತೆ ವಿವಿಧೆಡೆ ಸಾಕಷ್ಟು ಮಳೆ ಸುರಿದಿದೆ. ಹುಬ್ಬಿ ಮಳೆಗೆ 1050 ಕ್ಯೂಸೆಕ್ಸ್ ನೀರು ಕಾರಂಜ ಜಲಾಶಯಕ್ಕೆ ಹರಿದು ಬಂದಿದೆ. ಜಿಲ್ಲೆಯ ಕೆಲವು ಸೇತುವೆಗಳು ಮಳೆಗೆ ಮುಳುಗಿ ಹೋಗಿವೆ. ವಾರ್ಡ್ ಸಂಖ್ಯೆ 26ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಶೌಕತ್ ಅಲಿಯವರ ಧರ್ಮಪತ್ನಿ ಶ್ರೀಮತಿ ಬೇಗ್ ಅವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರಾದ ಶ್ರೀ MD ಲಕ್ಷ್ಮೀನಾರಾಯಣ ಅವರು ಮನವಿ ಮಾಡಿಕೊಂಡರು. ನಗರದ ಮೈಲೂರಿನಲ್ಲಿ ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬಡಾವಣೆಯ ಅಭಿವೃದ್ಧಿಗೆ ತಮ್ಮ ಮತ ನೀಡಿ ಎಂದು ತಿಳಿಸಿದರು. ಮುಂದುವರೆದು ಮಾತನಾಡಿದ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಅವರು, ಬಿಜೆಪಿ ಕೇವಲ ಒಂದು ಜಾತಿಗೆ ಮಾತ್ರ ಸೀಮಿತವಾಗಿದ್ದು ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಜನಾಂಗದವರನ್ನು ಮುಂದುವರಿಸಿಕೊಂಡು ಹೋಗುವ ಪಕ್ಷವಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಸಾಕಷ್ಟು ಮಳೆಯಾಗಿ ಬೆಳೆ ಹಾನಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಧಾವಿಸಬೇಕು, ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಸಲಹೆಯನ್ನ ನೀಡಿದರು. ಕಬ್ಬು ಬೆಳೆಗಾರರಿಗೆ ಸರ್ಕಾರ ನಿಗದಿಗೊಳಿಸಿದ ಸಂಪೂರ್ಣ ಹಣ ನೀಡಬೇಕು.
ಈ ಹಿಂದೆ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಹೀಗಾಗಿ ಶೀಘ್ರವೇ ಸಭೆ ಕರೆದು ಹಣ ಪಾವತಿ ಮಾಡಬೇಕು. ಬೀದರ್ ನಗರಸಭೆಯ ಚುಕ್ಕಾಣಿ ಕಾಂಗ್ರೆಸ್ ಹಿಡಿಯುತ್ತದೆ ಎಂದು ಭರವಸೆ ನೀಡಿದರು. ನಗರಸಭೆ ಸದಸ್ಯರಾದ ಶ್ರೀ ದಿಗಂಬರ್ ಮಡಿವಾಳ್ ಅವರು ಮಾತನಾಡಿ, ಶೌಕತ್ ಅಲಿಯವರು ಬಡಾವಣೆಯಲ್ಲಿ ವಿದ್ಯುತ್ ದೀಪದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಕಾಲುವೆಗಳ ಸ್ವಚ್ಛತಾ ಕಾರ್ಯ, ಜನರ ಪಡಿತರ ಚೀಟಿಯ ಸಮಸ್ಯೆಗೆ ಸ್ಪಂದಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮ ಅಭಿವೃದ್ಧಿಯ ಕಡೆಗೆ ಗಮನ ನೀಡುವ ವ್ಯಕ್ತಿ ಶೌಕತ್ ಅಲಿಯಾಗಿದ್ದಾರೆ. ಹೀಗಾಗಿ ಅವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಎಂದು ವಿನಂತಿ ಮಾಡಿಕೊಂಡರು. ಬೀದರ್ ನಗರಸಭೆಯ 26ನೇ ವಾರ್ಡ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಸಹೋದರ ಶೌಕತ್ ಅಲಿ ಅವರ ಧರ್ಮಪತ್ನಿ ಬೇಗ್ ಅವರು ಇಲ್ಲಿ ಚುನಾವಣೆಗೆ ಸ್ಪರ್ಧಿದ್ದಾರೆ. ಈ ಎರಡೂ ಚುನಾವಣೆಯಲ್ಲೂ ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಬಿಫಾರನ್ನು ನೀಡಿದ ಸಂದರ್ಭದಲ್ಲಿ ಕೂಡ ಯಾವ ರೀತಿ ಚುನಾವಣೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೇವೆ ಅಂತಕ್ಕಂಥ ಒಂದು ಪಕ್ಷದ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ಸಹೋದರ ಶೌಕತ್ ಅಲಿ ಅವರು ಈ ವಾರ್ಡ್ನಲ್ಲಿ ಇವತ್ತೇ ಅಲ್ಲ, ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಅವರ ಸೇವೆ ಅಂತಕ್ಕಂಥದ್ದು ಇಲ್ಲಿನ ಜನ ಸ್ಮರಣೀಯವಾಗಿ ನೆನೆಸ್ಕೊತಕ್ಕಂಥದ್ದು. ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಮತ್ತು ಪ್ರತಿಯೊಂದು ರಸ್ತೆಯಲ್ಲಿ ಮತ್ತು ದೀಪದ ಕೊರತೆ ಇರ್ತಕ್ಕ ಸಂದರ್ಭದಲ್ಲಿ, ನೀರಿನ ಕೊರತೆ ಇರ್ತಕ್ಕಂಥ ಸಂದರ್ಭದಲ್ಲಿ ತಕ್ಷಣ ಸ್ಪಂದಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರೋ ಮೂಲಕ ಯಾವುದೇ ಮನೆಗೆ ಹೋಗಿ, ಈಗಾಗಲೇ ನಾವು ಅನೇಕ ಕಡೆಗಳಲ್ಲಿ ಚುನಾವಣೆಯನ್ನು ನೋಡಿದಾಗ ಆ ಮತದಾರರೇ ಕರೆದು ಶೌಕತ್ ಅಲಿ ಅವ್ರನ್ನ ನಾವು ಗೆಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಖಂಡಿತವಾಗಿ ಕೂಡ ನ್ಯಾಯ ಸಿಗುತ್ತೆ. ಹಾಗೂ ಕೂಡ ಬೀದರ್ನ ನಗರಸಭೆ ಈಗಾಗಲೇ ಕಾಂಗ್ರೆಸ್ನ ಪಾಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರ ಒಂದು ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಈಗಾಗಲೇ 2 ವರ್ಷ ಕಳೆದು 2ನೇ ಮುಖ್ಯಮಂತ್ರಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅತಿವೃಷ್ಟಿ ಬಂದಾಗಲೂ ಕೂಡ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಲಿಲ್ಲ. ಮತ್ತು ಈಗ 2ನೇ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಅತಿವೃಷ್ಟಿ ಮಳೆ ಈಗಾಗಲೇ ಸಾಕಷ್ಟು ಕಡೆ, ಅದರಲ್ಲೂ ಕೂಡ ಕರಾವಳಿ ಪ್ರದೇಶದಲ್ಲಿ ಮತ್ತು ಬೀದರ್ ಭಾಗದಲ್ಲಿ, ನಾನು ಮೊನ್ನೆಯಿಂದಲೂ ಕೂಡ ಗುಲ್ಬರ್ಗದಲ್ಲಿ ಮತ್ತು ಬೀದರ್ನಲ್ಲಿ ಇವತ್ತು ಚುನಾವಣಾ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ನೋಡಿದ್ದೇನೆ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಖಂಡಿತವಾಗಿ ಕೂಡ ಈ ಸರ್ಕಾರ ರೈತರ ಪರವಾಗಿಲ್ಲ, ರೈತರ ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ. ಆ ದೃಷ್ಟಿಯಿಂದ ಕೂಡಲೇ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ರೈತರ ಪರವಾಗಿ ಆಗ್ರಹ ಮಾಡ್ತೇನೆ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು, ತಾವಿಲ್ಲಿಗೆ ಧಾವಿಸಬೇಕು, ಧಾವಿಸಿ ಕಣ್ಣಾರೆ ನೋಡಿ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಈ ಕಬ್ಬಿನ ನಮ್ಮ ರೈತರ ಪರ ಹೋರಾಟ ಮಾಡಿದ ಸಂದರ್ಭದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಕೇವಲ ಬೀದರ್ ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯದ ಬಹುತೇಕ ಕಡೆಗಳೇ, ಬೆಳಗಾಂ ಜಿಲ್ಲೆ ಇರ್ಬೋದು, ಬಾಗಲಕೋಟೆ ಜಿಲ್ಲೆ ಇರ್ಬೋದು, ಕಬ್ಬು ಬೆಳೀತಕ್ಕಂಥ ಒಂದು ಪ್ರದೇಶದಲ್ಲಿ ಏನಿವತ್ತು ಸಕ್ಕರೆ ಫ್ಯಾಕ್ಟ್ರಿಯ ಮಾಲೀಕರು ಇವತ್ತು ಸರ್ಕಾರ ನಿಗದಿ ಮಾಡಿದರೂ ಕೂಡ ಅವ್ರನ್ನ ಹತೋಟಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆ ಈ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಿಗದಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಜಿಲ್ಲಾಧಿಕಾರಿಗಳಲ್ಲ, ಈಗಾಗಲೇ ನಾವು ನಮ್ಮ ವಿಧಾನಸಭೆಯಲ್ಲೂ ಕೂಡ ವಿಧಾನ ಪರಿಷತ್ನಲ್ಲೂ ಕೂಡ ನಾವು ಪ್ರಸ್ತಾಪ ಮಾಡಿರೋ ಪ್ರಕಾರ ಸರ್ಕಾರ ಏನು ಮಾತು ಕೊಟ್ಟಿದೆ ಆ ಮಾತಿನ ಪ್ರಕಾರ ಆ ಒಂದು ಸಕ್ಕರೆ ಮಾಲೀಕರನ್ನು ಹತೋಟಿಗೆ ತರ್ತಕ್ಕಂಥ ಶಕ್ತಿ ಈ ಸರ್ಕಾರಕ್ಕಿಲ್ಲ. ಅದರಿಂದ ಕೂಡಲೇ ಅವರೆಲ್ಲರನ್ನೂ ಕೂಡ ಸಭೆ ಕರೆದು ಚರ್ಚೆ ಮಾಡಿ ಏನು ನಿಗದಿ ಮಾಡಿರ್ತಕ್ಕಂಥ ದರವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ರೈತರ ಪರವಾಗಿ ನಾನು ಆಗ್ರಹ ಮಾಡ್ತೇನೆ. 10-15 ದಿವಸದಲ್ಲೇ ನಮ್ಮ ಶೌಕತ್ ಅಲಿ ಅವರು 8-9 ಇವತ್ತು ನೀರಿನ ವ್ಯವಸ್ಥೆ ಇದ್ದಕ್ಕ 8-9 ಬೋರ್ವೆಲ್ ಕೂಡ ಹೊಡೆಸಿದ್ದಾರೆ. ಅದೇ ರೀತಿಯಾಗಿ ಎಲ್ಲೆಲ್ಲಿ ಬೀದಿ ದೀಪಗಳು ಇದ್ದಿಲ್ಲ ಅದು ಕೂಡ 24 ಗಂಟೆದಲ್ಲಿ ಅದು ಕೂಡ ಬೀದಿ ದೀಪಗಳು ಹಾಕಿಸಿದ್ದಾರೆ. ಎಲ್ಲೆಲ್ಲಿ ನಾಲಿಗಳು ಕೂಡ ಬ್ಯಾಕ್ ಆಗಿದೋ ನಾಲಿಗಳು ಕೂಡ ಓಪನ್ ಮಾಡಿಸಿ ನಾಲಿಗೂ ಕೂಡ ಹರಿಯುವ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಈಗ ಜನದು ಯಾರಿಗೆ ರೇಷನ್ ಕಾರ್ಡ್ ಸಮಸ್ಯೆ ಇತ್ತು, ಅದೇ ರೀತಿ ಕಿಟ್ ಸಮಸ್ಯೆ ಇತ್ತು. ಇವತ್ತು ನಿನ್ನೆ ಹೇಳಿದ್ರು ಅವರು ಸಲಾಂ ಬೋರ್ಡ್ದು ಯಾರಿಗೆ ಇಲ್ಲಿ ಮೈಲೂರಿನಲ್ಲಿ ಬಹಳ ಬಡವರಿದ್ದಾರೆ, ಮನೆಗಳು ಕೂಡ ಸುಮಾರು 500 ಮನೆಗಳು ನಾನು ನಗರಸಭೆ ಗೆಲ್ಲಿಸಿದ ನಂತರ ಮನೆಗಳು ಕೂಡ ಹಾಕ್ಸ್ಕೊಡ್ತೀನಿ ಅಂತೇಳಿ ಅವರು ಕೂಡ ಮಾತು ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನನ್ನ ಅಕ್ಕ ತಂಗಿಯರಿಗೂ ನಮ್ಮ ಮುಸ್ಲಿಂ ಬಾಂಧವರಿಗೂ ಹಾಗೂ ನಮ್ಮ ಅಣ್ಣ ತಮ್ಮಂದ ಹಿರಿಯರಿಗೂ ಎಲ್ಲರಿಗೂ ತಿಳಿಸೋದೇನೆಂದರೆ, ನಮ್ಮ ಶೌಕತ್ತಲ್ಲಿ ಒಳ್ಳೆ ಮನುಷ್ಯಿದ್ದೆ, ಒಳ್ಳೆ ಮನುಷ್ಯನೂ ಇದ್ದಾನೆ. ಒಂದು ಫೋನ್ ನೋಡಿದ್ರೆ ನಿಮ್ಗೆ ಎನಿ ಟೈಮ್ ಏನದಂದ್ರೆ ಬಂದು ಮನೆಗೆ ಬಂದು ಕೆಲಸ ಮಾಡುವಂಥ ವ್ಯಕ್ತಿ ಇದ್ದಾನೆ. ಅದಕ್ಕೆ ಆದಷ್ಟು ನಮ್ಮ ಶೌಕತ್ತಿಯಲ್ಲಿಗೆ ನೀವು ಯಾವುದು ದುಡ್ಡು ಕೊಡ್ತಾ ಅಂತೇಳಿ ಯಾರಾದರೂ ಒಂದು ಪಕ್ಷದವ್ರು ಹೇಳಿದ್ರು ಕೂಡ
ಒಳ್ಳೆ ಮನುಷ್ಯಾಗ ನೀವು ಎಲೆಕ್ಷನಲ್ಲಿ ಗೆದಿಸ್ಕೊಂಡು ಬಂದು ಓಟ್ ಹಾಕಿ ನೀವು ತಂದ್ರಿ ಅಂದ್ರೆ ನಿಮ್ಮ ಮನೆ ಮುಟ್ಟ ಏನದಂದ್ರೆ ಕೆಲಸ ಆಗ್ತದೆ ಅಂತ ಹೇಳಿ ನಾನು ಈ ಮಾತನ್ನು ಹೇಳಕ್ ಬಯಸ್ತೇನೆ. ಅದಕ್ಕೆಲ್ಲ ನಾನು ಮತದಾನದವರಿಗೆ ಇದೀಗ ಸುದ್ದಿ ಸಮಯದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೀದರ್ ನಗರದ ವಾರ್ಡ್ ಸಂಖ್ಯೆ 32ರಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಗರಸಭೆ ಚುನಾವಣೆಗೆ ಸ್ಪರ್ಧಿಸಿದ್ದ ಶ್ರೀಮತಿ ಜ್ಯೋತಿ ಶಿವರಾಜ್ ಗುಮ್ಮಾ ಅವರನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ಕಾಂಗ್ರೆಸ್ ಕಾರ್ಯಕರ್ತರು ಬಡಾವಣೆಯಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಅಭ್ಯರ್ಥಿ ಶ್ರೀಮತಿ ಜ್ಯೋತಿಯವರು ಮಾತನಾಡಿ, ನಾನು ಯಾವಾಗಲೂ ಮತದಾರರ ಸಮಸ್ಯೆಗೆ ಸ್ಪಂದಿಸುತ್ತೇನೆ, ದಯವಿಟ್ಟು ನನ್ನನ್ನು ಗೆಲ್ಲಿಸಿ ಎಂದು ಮನವಿ ಮಾಡಿಕೊಂಡರು. ಜ್ಯೋತಿಯವರು ಉತ್ತಮ ಸೇವಕರಾಗಿದ್ದು ಅವರ ಮೇಲೆ ಜನರ ಆಶೀರ್ವಾದದ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ನ ಮುಖಂಡರ ಆಶೀರ್ವಾದವೂ ಇದೆ. ಅವರು ಆರಿಸಿ ಬರುತ್ತಾರೆ ಎಂಬ ಭರವಸೆ ನಮಗಿದೆ ಎಂದು ಕಾರ್ಯಕರ್ತರು ಸಂಭ್ರಮದಿಂದ ನುಡಿದರು. ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದೀನಿ. ಇವತ್ತಿನ ದಿವಸದಲ್ಲಿ 32 ವಾರ್ಡ್ ನಂಬರ್ನಲ್ಲಿ ಜ್ಯೋತಿ ಶಿವರಾಜ್ ಗುಮ್ಮಾ ಅವರಿಗೆ ಅವರು ಒಳ್ಳೆ ವ್ಯಕ್ತಿ ಇದ್ದಾರೆ. ಅವರ ಹೆಂಡತಿ ಕೂಡ ಒಳ್ಳೆ ಸೇವೆ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ನಲ್ಲಿ. ಅವ್ರಿಗೆ ನಾವೇನಂತಂದ್ರೆ ನಾವು ಸೇವೆ ನೋಡಿ ನಮ್ಮ ಬೀದರ್ ಜಿಲ್ಲಾ ಸಚಿವರ ರಹೀಂ ಖಾನ್ ಅವರು ಮಾಜಿ ಸಚಿವರು ರಹೀಂ ಖಾನ್ ಅವರು ಅವರಿಗೆ ಟಿಕೆಟ್ ಕೊಟ್ಟು ನಿಲ್ಲಿಸಿದ್ದಾರೆ. ಅವರು ಒಳ್ಳೆ ವ್ಯಕ್ತಿ ಇದ್ದಾರೆ. ಅವ್ರಿಗೆ ನಾವು ಮೂಲಭೂತ ಸೌಕರ್ಯ ಮಾಡಿಕೊಡ್ತೀನಿ ಅಂತಂತ ಹೇಳಿ ಅವರು ಪ್ರಮಾಣವಾಗಿ ಈ ಕೆಲಸ ಮಾಡ್ತೀನಿ ಅಂತ ಹೇಳಿ ನಿಂತಿದ್ದಾರೆ. ನಾವು ಕಾಂಗ್ರೆಸ್ ವತಿಯಿಂದ ಅವ್ರಿಗೆ ನಾವು ಬೆಂಬಲ ಮಾಡ್ತಾ ಇದ್ದೀವಿ. ಈ ಓಣಿ ವತಿಯಿಂದ ಎಲ್ಲ ನಮ್ಮ ಜನರು ಸಹೋದರಿಯರು ಎಲ್ಲರೂ ಬಂದು ಸಹಕಾರ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ರಹೀಂ ಖಾನ್ ಅವರ ಆಶೀರ್ವಾದ ಇದೆ, ಮತ್ತು ನಮ್ಮ ಈಶ್ವರ್ ಖಂಡ್ರೆ ಅವರ ಆಶೀರ್ವಾದ ಇದೆ, ಮತ್ತು ಸಿದ್ದರಾಮಯ್ಯರ ಆಶೀರ್ವಾದ ಇದೆ, ರಾಹುಲ್ ಗಾಂಧಿ ಆಶೀರ್ವಾದ ಇದೆ, ಸೋನಿಯಾ ಗಾಂಧಿ ಆಶೀರ್ವಾದ ಇದೆ. ಅದಕ್ಕೆ ನೀವೆಲ್ಲರೂ ಏನಂತಂದ್ರೆ ನಾವು ಒಳ್ಳೆ ರೀತಿಯಿಂದ ನಮ್ಮ ಕಾಂಗ್ರೆಸ್ ನಾವು ಬಲಪಡಿಸಿ ಪ್ರಚಂಡ ಬಹುಮತದಿಂದ ನಾವು ಗೆಲ್ಸ್ಕೊಂಡು ತರ್ತೀವಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕ್ರಿಸ್ತ್. ನಾನು ಜ್ಯೋತಿ ಶಿವರಾಜ್ ಗುಮ್ಮಾ ಅಂತ ವಾರ್ಡ್ ನಂಬರ್ 32ರಿಂದ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ನನಗೆ ರೆಸ್ಪಾನ್ಸ್ ಸರಿಯಾಗಿ ಬರ್ತಾ ಇದೆ. ಎಲ್ಲರ ಸಹಕಾರ ಚೆನ್ನಾಗಿದೆ. ಅದರಿಂದ ಎಲ್ಲರೂ ಇನ್ನೂ ಸ್ವಲ್ಪ ಸಹಕಾರ ಮಾಡಿ ನನಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಕೊಂಡು ಬರಬೇಕಂತ ಕೇಳ್ಕೊತಾ ಇದ್ದೀನಿ. 5 ವರ್ಷ ಎಲ್ಲ ಕೆಲಸ ಮಾಡ್ತೀನಂತ ಪ್ರಮಾಣ ಮಾಡ್ತಾ ಇದ್ದೀನಿ. ನಿಷ್ಠೆಯಿಂದ ಎಲ್ಲರ ಕೆಲಸ ಮಾಡಿಕೊಡ್ತೀನಿ. ಏನೇನು ಮೂಲಭೂತ ಸೌಕರ್ಯ ಬೇಕೋ ಎಲ್ಲ ಸೌಕರ್ಯ ಮಾಡಿಕೊಡ್ತೀನಿ. ಎಲ್ಲರೂ ನನಗೆ ವೋಟ್ ಮಾಡಿರಿ, ಎಲ್ಲರೂ ಸಹಾಯ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಜಿಲ್ಲಾ ಕಾರ್ಮಿಕ ಇಲಾಖೆ ವತಿಯಿಂದ ನಗರದ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಹಡಪದ ಅಪ್ಪಣ್ಣ ಕ್ಷೌರಿಕ ಸಮಾಜದ ಬಾಂಧವರಿಗೆ ಆಹಾರದ ಕಿಟ್ ವಿತರಣೆ ಮಾಡಲಾಯಿತು. ಬಡ ಸಮಾಜವನ್ನು ಗುರುತಿಸಿ ಇಲಾಖೆ ಸುಮಾರು 80 ಜನರಿಗೆ ಕಿಟ್ ವಿತರಣೆ ಮಾಡಿದೆ. ಬಡ ಸಮಾಜದ ಬಾಂಧವರಿಗೆ ಹುಡುಕಿ ಕಿಟ್ ನೀಡುತ್ತಿದ್ದೇವೆ. ಹೀಗಾಗಿ ಇನ್ನೂ 200 ಕಿಟ್ಗಳ ವ್ಯವಸ್ಥೆ ಮಾಡಿದರೆ ಸಮಾಜದ ಬಾಂಧವರಿಗೆ ಸಹಕಾರಿಯಾಗುತ್ತದೆ ಎಂದು ರಾಷ್ಟ್ರೀಯ ಹಡಪದ ಅಪ್ಪಣ್ಣ ಸಮಾಜದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಸಂಗಮೇಶ್ ಹಡಪದವರು ನುಡಿದರು. ಆಹಾರದ ಕಿಟ್ನಲ್ಲಿ ಅಕ್ಕಿ, ಬೇಳೆ, ಉಪ್ಪು, ಸಕ್ಕರೆ ಮತ್ತು ಅನೇಕ ಪದಾರ್ಥಗಳು ಒಳಗೊಂಡಿವೆ. ಹಡಪದ್ ಸಮಾಜದ ಜನರು ಇನ್ನೂ ಸಾಕಷ್ಟಿದ್ದಾರೆ. ಇಲ್ಲಿ ಬಹಳಷ್ಟು ಜನರು ಶಿಕ್ಷಣದಿಂದ ವಂಚಿತರು ಹಾಗೂ ಆರ್ಥಿಕವಾಗಿ ಬಡವರಿದ್ದಾರೆ. ಆದ್ದರಿಂದ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ.
ಈ ಯೋಜನೆಗಳ ಸದುಪಯೋಗವನ್ನು ಸಮಾಜದ ಬಾಂಧವರು ಪಡೆದುಕೊಳ್ಳಬೇಕು. ಜೊತೆಗೆ ಇಂದು ಕಾರ್ಮಿಕ ಇಲಾಖೆ ನಮ್ಮ ಸಮಾಜವನ್ನು ಗುರುತಿಸಿ ಆಹಾರದ ಕಿಟ್ ನೀಡಿದ್ದಕ್ಕಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಸಂಗಮೇಶ್ ಹಡಪದವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶುಕ್ಲತೀರ್ಥ ಮಂದಿರದ ಪೂಜ್ಯ ಶ್ರೀ ನಿರ್ಮಲಾನಂದ ಸ್ವಾಮೀಜಿ, ಗಣಪತಿ ಹಡಪದ್, ದತ್ತು ಮೂಲ್ಗೆ ಖಾಜಪುರ್ ಸೇರಿದಂತೆ ಹಡಪದ್ ಸಮಾಜದ ಪದಾಧಿಕಾರಿಗಳು ಹಾಜರಿದ್ದರು. ನಗರದ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಹಡಪದ್ ಕ್ಷೌರಿಕ ಸಮಾಜಕ್ಕೆ ಸುಮಾರು 80 ಕಿಟ್ಗಳನ್ನು ನಮ್ಮ ಸಮಾಜದ ಜನರಿಗೆ ಕಾರ್ಮಿಕ ಇಲಾಖೆ ಕೊಟ್ಟಿದೆ. ಯಾಕಂತಂದರೆ ಭಾಳಷ್ಟು ನಮ್ಮ ಸಮಾಜ ಭಾಳ ಹಿಂದುಳಿದಿರ್ತಕ್ಕಂಥ ಸಮಾಜ. ಈ ಸಮಾಜವನ್ನು ಗುರುತಿಸಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಿಂದ ಅನುಕೂಲ ಆಗಲಿ ಅಂಥೇಳಿ ನಮ್ಮ ಸಮಾಜದ ಸಂಘಕ್ಕೆ ಒಪ್ಪಿಸಿದ್ದಾರೆ. ನಾವೆಲ್ಲರೂ ನಮ್ಮ ಸಂಘದ ಮುಖಾಂತರ ಎಲ್ಲೆಲ್ಲಿ ನಮ್ಮ ಸಮಾಜ ಜನ ಕ್ಷೌರ ವೃತ್ತಿಯನ್ನು ಮಾಡ್ತಾರೆ ಮತ್ತು ಹೆಣ್ಮಕ್ಕಳು ಬ್ಯೂಟಿ ಪಾರ್ಲರ್ ಕೆಲಸವನ್ನು ಮಾಡ್ತಾರೆ, ಅಂಥವರಿಗೆ ನಾವು ಗುರುತಿಸಿ ಅವರ ಮನೆ ಬಾಗಿಲಿಗೆ ಮುಡಿಸ್ತಕ್ಕಂಥ ಕೆಲಸವನ್ನು ಈ ಕಿಟ್ಟನ್ನು ಕೊಡ್ತಾ ಇದ್ದೇವೆ. ಎಲ್ಲ ನಮ್ಮ ಸಮಾಜ ಜನರು ಇದರ ಸದುಪಯೋಗ ಪಡ್ಕೊಡ್ಬೇಕಂತೇಳಿ ನಾವು ಕೇಳ್ಕೊತೇವೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಭಾಳಷ್ಟು ಜನ ಇದ್ದಾರೆ. ಇನ್ನೂ ಕೂಡ ಏನೋ 200 ಕಿಟ್ಗಳು ಇದ್ದರೂ ಕೂಡ ನಮಗೆ ಭಾಳಷ್ಟು ಕಡಿಮೆ ಬೀಳ್ತದೆ. ಯಾಕಂದ್ರೆ ನಮ್ಮ ಜನ ಭಾಳಷ್ಟು ಹಿಂದುಳಿದ ಜನ ಇದ್ದಾರೆ, ಬಡವರಿದ್ದಾರೆ. ಸರ್ಕಾರ ಅಂದರೂ ಕೂಡ ಈ ಒಂದು ಲಾಕ್ಡೌನ್ ಸಮಯದಲ್ಲಿ ನಮ್ಮ ಸಮಾಜಕ್ಕೆ ಬಹಳಷ್ಟು ಒಳ್ಳೆ ರೀತಿಯಿಂದ ಸಹಕಾರ ಮಾಡಿ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಭಾಳಷ್ಟು ತುಂಬ ಧನ್ಯವಾದಗಳನ್ನು ಹೇಳುತ್ತೇವೆ. ಇನ್ನು ನಮ್ಮ ಸಮಾಜದ ಜನರು ಬೇರೆ ಬೇರೆ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಭಾಳಷ್ಟು ಜನ ಇದ್ದಾರೆ. ಮಾನ್ಯ ಜಿಲ್ಲಾಗೆ ಅಧಿಕಾರಿಗಿರ್ತಕ್ಕಂಥ ಲೇಬರ್ ಡಿಪಾರ್ಟ್ಮೆಂಟಿಗೆ ನಾವು ಮನವಿ ಮಾಡಿಕೊಳ್ತೇವೆ. ನಮ್ಮ ಜನ ಭಾಳಷ್ಟು ಅನ್ಎಜುಕೇಟೆಡ್ ಇದ್ದಾರೆ ಹಾಗೂ ಆರ್ಥಿಕ ಪರಿಸ್ಥಿತಿ ಭಾಳಷ್ಟು ಒಂದು ಅಧೋಗತಿಗಿದೆ. ಭಾಲ್ಕಿ ಬಸ್ ನಿಲ್ದಾಣದಲ್ಲಿ ಬಹಿರಂಗ ಹರಾಜು ವ್ಯಾಪ್ತಿಗೆ ಬರುವ ಸುಸಜ್ಜಿತ ಸಂಕೀರ್ಣಗಳಿದ್ದರೂ ಇನ್ನೂ ತೆರೆಯುವ ಭಾಗ್ಯ ಮಾತ್ರ ವ್ಯಾಪಾರಿಗಳಿಗಿಲ್ಲ. ಪ್ರತಿ ತಿಂಗಳು ಟೆಂಡರ್ ಕರೆಯುತ್ತಲೇ ಇದ್ದಾರೆ. ವ್ಯಾಪಾರಿಗಳು ಬಂಗಾರ ಮಾರಿ ಟೆಂಡರ್ ಹಣ ಭರಿಸುತ್ತಲೇ ಇದ್ದಾರೆ. ಆದರೆ ಸ್ಪಷ್ಟವಾಗಿ ವ್ಯಾಪಾರ ಮಾಡಲು ಮಾತ್ರ ಅಧಿಕಾರಿಗಳು ಇನ್ನೂ ಅವಕಾಶ ನೀಡುತ್ತಿಲ್ಲ ಎಂಬುದು ಅವರ ಅಂಬೋಣವಾಗಿದೆ. ಒಂದು ಚಿಪ್ಸ್ ಪ್ಯಾಕೆಟ್ ಬೇಕಾದರೂ ಅಂಬೇಡ್ಕರ್ ವೃತ್ತದ ಕಡೆ ಹೋಗಬೇಕಾದ ಸ್ಥಿತಿ ಬಂದಿದೆ. ಹೀಗಾಗಿ ಆದಷ್ಟು ಬೇಗನೆ ಬಸ್ ನಿಲ್ದಾಣದಲ್ಲಿರುವ ಸಂಕೀರ್ಣಗಳನ್ನು ತೆರೆಸಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಂದು ವೇಳೆ ಕ್ಯಾಂಟೀನ್ ತೆರೆಯದಿದ್ದರೆ ಪ್ರಧಾನಿ ಮೋದಿಯವರಿಗೆ ಕರೆ ಮಾಡುತ್ತೇನೆ ಎಂದು ಗುಜರಾತ್ ಪ್ರಯಾಣಿಕನೊಬ್ಬ ತನ್ನ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. DC ಆಗಲಿ MD ಆಗಲಿ ಮತ್ತು CTM ಸಾಬೂರಾಗಲಿ ಇವ್ರಿಗೆ ನ್ಯಾಯ ಕೊಡಬೇಕು. ಆ ಜಲ್ದಿ ಆಯಿತು ಇವು ದುಕಾನ್ಗಳು ಯಾರ್ದದ ಅವ್ರಿಗೆ ಕೊಟ್ಟು ಅವ್ರದ್ದು ದಂಧೆ ಮೇಲೆ ಅವ್ರದ್ದು ಚಾಲೂ ಮಾಡ್ಕೊಳ್ಳಿ. ನಂದು ಅಭಿಪ್ರಾಯ ಇದು ಒಂದು. ನಾನು ಆ್ಯಕ್ಚುಲಿ ಇವಾಗ 8 ವರ್ಷದಿಂದ ನಮ್ಮ ದುಕಾನ್ ನಡೆಸ್ತಿದ್ದೀವಿ. ಈಗ ನಮ್ಮ ಡ್ಯಾಡಿಯವ್ರು ನಡೆಸಿದ್ರು, ಅವ್ರು ಡೆತ್ ಆಗ್ಯಾರ. ಅವರು ಹೋದ 2-3 ತಿಂಗಳ ಕೆಳಗೆ ಟೆಂಡರ್ ಹಾಕ್ಯಾರ. ಈಚ್ ಆ್ಯಂಡ್ ಎವ್ರಿ ಮಂತ್ ಟೆಂಡರ್ ಬರ್ಲತ್ತದು. ಆ್ಯಂಡ್ ನಾವು ಈಗ ಸರ್ಕಾರಿ ಸವಾಲು ಎಷ್ಟದ ಅದ್ರ ಪ್ರಕಾರ ಎಕ್ಸಾಕ್ಟ್ ನಮ್ಗೆ ಎಷ್ಟು ನಡೀತದೆ ಇಲ್ಲಿ ಎಂಬ ಪ್ರಕಾರ ನಾವು ಹಾಕ್ಲತ್ತಿದ್ದೆವು. ಬಟ್ ಇಲ್ಲಿ ಕೊಡ್ಲತ್ತಿಲ್ಲ. ಹೆಚ್ಚು ಹಾಕಿದ್ರು ಭೀ ಕೊಡ್ಲತ್ತಿಲ್ಲ, ಕಮ್ಮಿ ಹಾಕಿದ್ರು ಭೀ ಕೊಡೋದು ಹೊಂಟ್ಯಾರ ನಮ್ಗೆ. ಇವಾಗ ನಾವು ಹೋದ ಸಲ ಲಾಕ್ಡೌನ್ ಬಿದ್ದಿನಾಗ ನಾವು ಅಂದ್ರೂ ಭೀ ದುಕಾನ್ ಅದು ಕ್ಲೋಸ್ ಇದ್ರು ಭೀ ಅವ್ರು ಏನು ಮಾಡ್ಯಾರ, ನಮ್ಮದು ರೆಂಟ್ ತೊಗೊಂಡ್ಯಾರ. ಇವಾಗ ರೆಂಟ್ ಅದು ನಾವು ಕಟ್ಲಾಕ್ ಆಗಿಲ್ಲ ಅಂದ್ರೂ ಭೀ ನಾವು ಈಗ ಮನೆಗೆ ದುಡ್ಡು ಅದನ್ನೆಲ್ಲ ತಂದು ಬಟ್ಟಿನ ಅದನ್ನು ತೊಗೊಂಡು ತಂದು ಕಟ್ಟಿದ್ದೆವು. ಮತ್ತು ಅದಕ್ಕಿಂತ ಮುಂಚೆ ಸುಮಾರು 1 ತಿಂಗಳು ಬಸ್ ಸ್ಟ್ರೈಕ್ ಆಗ್ಯದ. ಸ್ಟ್ರೈಕ್ ಆದರೂ ಸುತ್ತಾಗ ಅವಾಗೆಲ್ಲ ದುಕಾನ್ ಓಪನ್ ಇದ್ದು, ಬಟ್ ಮಂದಿ ಇದ್ದಿಲ್ಲ. ಬಸ್ಸೇ ಇಲ್ಲ ಅಂದರೆ ಬಸ್ ಸ್ಟ್ಯಾಂಡ್ನಲ್ಲಿ ಮಂದಿಯಲ್ಲಿ ಬರ್ತಾರೆ, ಜನ ಇಲ್ಲಿ ಸೇರ್ತಾರೆ. ಆದರೂ ನಾವು ಕಿರಾಯಿ ಕಟ್ಟಿದ್ದೆವು. ಅದು ಅಲ್ಲದೆ ಈಗ ಹೋದ ತಿಂಗಳು ಈಗ 6500 ನಮ್ಮ ಬೆಳಗ್ಗೆ ನಂಬರ್ 6 ಶಾಪ್ ಇತ್ತು ರೀ. ಅದು ಸರ್ಕಾರಿ ಸವಾಲು 6500 ಇದ್ದು ನಾವು 5500 ಆಗಿದೆ. ಆದರೂ ಅಲಾಟ್ ಮಾಡಿದ್ರು, ಟರ್ಮಿನೇಟ್ ಮಾಡ್ಯಾರ. ಆ್ಯಂಡ್ ಇದು ಈಗ ಅಮೌಂಟ್ ಎಷ್ಟಿತ್ತು ಕ್ಲೋಸ್ ಮಾಡಿಸಿ ಈಗ ಅಷ್ಟು ಪೇ ಮಾಡಿದ್ದಾರೆ. ಪೇ ಮಾಡ್ತಿದ್ದೀವಿ ಅವ್ರು ಕ್ಲೋಸ್ ಮಾಡ್ಸಾರ, ಟರ್ಮಿನೇಟ್ ಮಾಡೋಕ್ಕೆ. ಪ್ರತಿ ತಿಂಗಳು ನಾವು ಭಾಲ್ಕಿಯ ಶಿವಾಜಿ ಮಹಾರಾಜರ ವೃತ್ತದ ಹತ್ತಿರ ಇರುವ ಸಾರಾಯಿ ಅಂಗಡಿ ತೆರವುಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಸಮಿತಿ ಆಗ್ರಹಿಸಿದೆ. ಸಮಿತಿಯ ಪದಾಧಿಕಾರಿಗಳು ವೃತ್ತದ ಹತ್ತಿರ ಧರಣಿ ನಡೆಸುತ್ತಾ ಈ ಅಂಗಡಿಯಿಂದ ಶಾಲೆಯ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಕೂಡಲೇ ಬೇರೆ ಕಡೆಗೆ ವರ್ಗಾಯಿಸುವಂತೆ ಅಬಕಾರಿ ಇಲಾಖೆಯ ಸಚಿವರಿಗೆ ಬಹುಜನ ಮಂಚ್ ಹೋರಾಟದ ಮುಖಾಂತರ ಬರೆದ ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಉದ್ಗಿರ್ ರಸ್ತೆಯಲ್ಲಿ ಇರಬೇಕಾದ ಸಾರಾಯಿ ಅಂಗಡಿ ಶಿವಾಜಿ ವೃತ್ತದ ಹತ್ತಿರ ತಂದು ಮಾರಾಟ ಮಾಡುತ್ತಿರುವುದು ಖಂಡನೀಯವಾಗಿದೆ. ಪರವಾನಗಿ ಉದ್ಗಿರ್ ರಸ್ತೆಯಲ್ಲಿ ಎಂದೇ ಇದೆ.
ಆದರೆ ಅಕ್ರಮವಾಗಿ ಶಿವಾಜಿ ವೃತ್ತದ ಹತ್ತಿರ ತಂದು ಶಾಲೆಯ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಸಂಘಟನೆಗಳ ಪದಾಧಿಕಾರಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸಾರಾಯಿ ಕುಡಿದು ಶಿವಾಜಿ ವೃತ್ತದ ಮೇಲೆ ಮಲಗುತ್ತಿದ್ದಾರೆ. ಮುಖ್ಯ ರಸ್ತೆ ಇದಾಗಿದ್ದರಿಂದ ಕುಡಿದು ಹೋಗುವಾಗ ಹಲವಾರು ಅಪಘಾತಗಳು ಸಂಭವಿಸುತ್ತಿವೆ. ಶಾಲೆಯ ಮಕ್ಕಳು ಈ ಅಂಗಡಿ ಮುಂದೆಯೇ ಹಾದು ಹೋಗಬೇಕಾಗುತ್ತದೆ. ಹೀಗಾಗಿ ದಯವಿಟ್ಟು ಅಂಗಡಿ ತೆರವುಗೊಳಿಸಿ ಮೂಲ ಸ್ಥಳದಲ್ಲಿಯೇ ನಡೆಸಲು ಸೂಚಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಅಬಕಾರಿ ಸಚಿವರಿಗೆ ಬರೆದ ಮನವಿ ಪತ್ರದಲ್ಲಿ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಕೀರ್ತಿ ರತನ್ ಸೋನಾಳಿಯವರು ಉಲ್ಲೇಖಿಸಿದ್ದಾರೆ. ಬಾಲ್ಕಿದಾಗಿರುವಂಥ ರಾಜಕೀಯ ವ್ಯಕ್ತಿಗಳು ಮನಸ್ಸು ಮಾಡಿದರೆ ಬಾಲ್ಕಿದಾಗ ಏನಾರ ಅಧಿಕೃತ ಇದ್ದಿನ ಬಿ ತೆಗೆದು ಹಾಕ್ತಾರೆ ಅಂತ ಸಾಮರ್ಥ್ಯ ಅವ್ರು ಬದದ. ಇದು ಅಂತೂ ಶುದ್ಧವಾಗಿ ಅನಧಿಕೃತ ಅದ. ಸರ್ಕಾರದ ನಿಯಮದಂತೆ ಸರ್ಕಾರದ ನಿಯಮ ಪಾಲಿಸಬೇಕಾದ್ರೆ ಅಧಿಕಾರಿಗಳು ಕೆಲಸ ಮಾಡಬೇಕು. ಅಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಮುಕ್ತ ಅವಕಾಶ ಸಿಗಲ್ಲ. ಅಧಿಕಾರಿಗಳು ಯಾವುದೇ ಒಂದು ಶಾಲೆ ಇರಲಿ, ಧರ್ಮಸ್ಥಳ ಇರಲಿ, ಮಂದಿರ ಇರಲಿ ಅಥವಾ ಯಾವುದೇ ಸಾರ್ವಜನಿಕ ಸ್ಥಳದಿಂದ ಎಷ್ಟು ಮೀಟರ್ ದೂರ ಅಂತರದಲ್ಲಿ ವೈನ್ ಶಾಪ್ ಇರಬೇಕು ಅಂತಂಬುದರ ಬಗ್ಗೆ ನಿಯಮಾವಳಿ ಇದೆ. ಆ ನಿಯಮಾವಳಿಯ ಪರಿಪಾಲನೆ ಮಾಡಬೇಕಾದ್ರೆ ಅಧಿಕಾರಿಗಳು ಕೇವಲ ಒಂದು ನೋಟಿಸ್ ಕೊಟ್ಟು ಸಂಬಂಧಪಟ್ಟವರು ತೆರೆದಿಲ್ಲ ಅಂತಂದರೆ ಬುಲ್ಡೋಜರ್ ನಡೆಸ್ಬೋದು. ಅನೇಕ ವರ್ಷಗಳಿಂದ ಅನೇಕ ರಾಜಕೀಯ ವ್ಯಕ್ತಿಗಳು, ವಿವಿಧ ಸಾಮಾಜಿಕ ಸಂಘಟನೆಯ ವ್ಯಕ್ತಿಗಳು ಇದಕ್ಕೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿ ಅನೇಕರು ಕುಡುಕರು ರಾತ್ರಿ ಬಂದು ಅವಮಾನ ಮಾಡುವಂಥ ಸಂದರ್ಭ ಕೂಡ ಆಗುತ್ತೆ. ಅನೇಕ ಕುಡುಕರಿಗೆ ಹ್ಯಾಂಗೆ ಹೋಗಬೇಕು ಅದನ್ನು ಗೊತ್ತಾಗೋದಿಲ್ಲ. ಅನೇಕರು ಇಲ್ಲಿ ಬಂದು ನಿಷೇಧವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಸಂಬಂಧಪಟ್ಟ ನಾವೊಂದು ವಿನಂತಿ ಮಾಡ್ತೀನಿ, ಯಾರ್ದು ಅಂಗಡಿ ಇದೆ ಅವರಲ್ಲಿ ನಾನು ಇದು ಒಂದು ಅಂತಿಮ ವಿನಂತಿ ಮಾಡ್ತಾ ಇದ್ದೀನಿ. ನೀವು ಕೂಡ ಒಳ್ಳೆಯವರಿದ್ದೀರಿ, ಮನುಷ್ಯರಾಗಿದ್ದೀರಿ, ನಿಮಗೂ ಕೂಡ ಸುಸಂಸ್ಕೃತ ಮನೆತನ ಇದೆ. ನೀವು ಒಂದು ಸ್ವಂತ ವಿಚಾರದಿಂದ ಹಿಂದವಿ ಸ್ವರಾಜ್ಯದ ಸಂಸ್ಥಾಪಕರು ಆಗಿರುವಂಥ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಬಗ್ಗೆ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಗೌರವ ಇದ್ದರೆ ಸ್ವಂತಾಗಿ ನಾನು ತೆರವುಗೊಳಿಸ್ತೀನ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಅನೇಕರು ಈಗ ನಮಗೆ ಕೋವಿಡ್-19ರಿಂದ ಗುಣಮುಖರಾದ ರೋಗಿಗಳಿಗೆ ಹಾಗೂ ಇನ್ನಿತರ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಾದ ದಮ್ಮು, ಅಸ್ತಮಾದಿಂದ ಬಳಲುವ ಸಾಮಾನ್ಯ ನಾಗರಿಕರಿಗೆ ಉಪಯುಕ್ತವಾಗಿರುವ PFT ಯಂತ್ರವು ಇದೀಗ ಬೀದರ್ ನಗರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗಿದೆ. ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ತಾವೇ ಖುದ್ದು ಬ್ರೀಮ್ಸ್ ಆಸ್ಪತ್ರೆಗೆ ತೆರಳಿ ಅಲ್ಲಿ ಪ್ರಥಮ PFT ಪರೀಕ್ಷೆಯನ್ನು ಮಾಡಿಸಿಕೊಳ್ಳುವ ಮೂಲಕ ತಮ್ಮ ಶ್ವಾಸಕೋಶದ ಆರೋಗ್ಯ ಸ್ಥಿತಿಯನ್ನು ಪರೀಕ್ಷಿಸಿಕೊಂಡರು. ಈ ಮೂಲಕ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರನ್ ಆರ್ ಅವರು PFT ಯಂತ್ರಕ್ಕೆ ಚಾಲನೆ ನೀಡಿದರು. ಎದೆ ಮತ್ತು ಕ್ಷಯರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಯೋಗೇಶ್ ಕಾಮಶೆಟ್ಟಿಯವರು ಜಿಲ್ಲಾಧಿಕಾರಿಗಳ ಎದೆ ಪರೀಕ್ಷೆಯನ್ನು ನಡೆಸಿದರು. PFT ಉಪಕರಣವನ್ನು ಸಂಸ್ಥೆಗೆ ನೀಡಿದ ಜಿಲ್ಲಾಧಿಕಾರಿಗಳಿಗೆ ಬ್ರೀಮ್ಸ್ ಆಸ್ಪತ್ರೆಯ ವೈದ್ಯರುಗಳು ಇದೇ ವೇಳೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬ್ರೀಮ್ಸ್ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಚಂದ್ರಕಾಂತ್ ಚಿಲ್ಲರ್ಗಿ, ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಸತೀಶ್ ಮುಡಬಿ, ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಶಿವಕುಮಾರ್ ಶೆಟ್ಕಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಪೂಜ್ಯ ಬಸವಲಿಂಗಪಟ್ಟ ದೇವರಿಗೆ ಅಭಿನಂದನೆ. ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಹುಟ್ಟಿದ್ದು ಬಸವ ಕಲ್ಯಾಣದಲ್ಲಿ. ಶ್ರೀ MB ಪಾಟೀಲ್. 100 ಹಾಸಿಗೆಗಳ ಆಸ್ಪತ್ರೆಯಲ್ಲಿ ನೂತನ ಡಿಜಿಟಲ್ ಎಕ್ಸ್ರೇ ಯಂತ್ರ ಉದ್ಘಾಟನೆ. 30 ಲಕ್ಷ ವೆಚ್ಚದ ಈ ಯಂತ್ರ ಸ್ಪಷ್ಟ ಮತ್ತು ತಕ್ಷಣವೇ ಶರೀರದ ಮಾಹಿತಿ ನೀಡುತ್ತದೆ. ರಹೀಂ ಖಾನ್. ಹುಬ್ಬಿ ಮಳೆಯ ಅಬ್ಬರಕ್ಕೆ ಕಾರಂಜ ಜಲಾಶಯಕ್ಕೆ 1050 ಕ್ಯೂಸೆಕ್ಸ್ ಒಳಹರಿವು. ಬೀದರ್ ನಗರದ ವಿವಿಧ ರಸ್ತೆಗಳು ಜಲಾವೃತ. ಮಳೆಯ ಅಬ್ಬರಕ್ಕೆ ತತ್ತರಿಸಿದ ಧರಿನಾಡಿನ ಜನತೆ. ವಾರ್ಡ್ ಸಂಖ್ಯೆ 26ರ ಕಾಂಗ್ರೆಸ್ ಅಭ್ಯರ್ಥಿ ಶೌಕತ್ ಅಲಿ ಧರ್ಮಪತ್ನಿಗೆ ಮತ ನೀಡಿ ಗೆಲ್ಲಿಸಿ. ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸಲಿ. MD ಲಕ್ಷ್ಮೀನಾರಾಯಣ. ವಾರ್ಡ್ ಸಂಖ್ಯೆ 32ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜ್ಯೋತಿ ಶಿವರಾಜ್ ಅವರಿಂದ ಭರ್ಜರಿ ಪ್ರಚಾರ. ಜ್ಯೋತಿ ಅವರನ್ನು ಗೆಲ್ಲಿಸಲು ಜನತೆಗೆ ಕಾರ್ಯಕರ್ತರಿಂದ ಮನವಿ. ನಗರದ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಹಡಪದ ಸಮಾಜದವರಿಗೆ ಆಹಾರ ಕಿಟ್ ವಿತರಣೆ. ಇನ್ನೂ 200 ಕಿಟ್ಗಳ ವ್ಯವಸ್ಥೆ ಮಾಡಿದರೆ ಸಹಾಯವಾಗುತ್ತದೆ. ಸಂಗಮೇಶ್ ಹಡಪದ್. ಭಾಲ್ಕಿ ಬಸ್ ನಿಲ್ದಾಣದಲ್ಲಿ ಸಂಕೀರ್ಣಗಳಿದ್ದರೂ ತೆರೆಯುವ ಭಾಗ್ಯ ಒದಗಿಸದ ಅಧಿಕಾರಿಗಳು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಂಗಡಿಗಳನ್ನು ತೆರೆಯುವಂತೆ ಸಾರ್ವಜನಿಕರಿಂದ ಆಗ್ರಹ.
ಭಾಲ್ಗಿ ಶಿವಾಜಿ ವೃತ್ತದ ಹತ್ತಿರ ಇರುವ ಸಾರಾಯಿ ಅಂಗಡಿ ತೆರವಿಗೆ ದಲಿತ ಸಂಘಟನೆ ಸಮಿತಿ ವತಿಯಿಂದ ಆಗ್ರಹ. ಶಾಲೆ ಮತ್ತು ಸಾರ್ವಜನಿಕರಿಗೆ ಮರ್ಯಾದೆಯಿಂದ ಬದುಕಲು ಅವಕಾಶ ನೀಡುವಂತೆ ಸಲಹೆ. ಬ್ರೀಮ್ಸ್ ಆಸ್ಪತ್ರೆಯಲ್ಲಿ PFT ಪರೀಕ್ಷೆ ಲಭ್ಯ. ಪ್ರಥಮ ಪರೀಕ್ಷೆ ಮಾಡಿಸಿಕೊಂಡ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬಿಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.